ಅಂದ್ರೆ ಏನಾದ್ರೂ ಕೆಟ್ಟದಾಗತ್ತೆ ಅಂತ ಹೇಳಿದ್ರ? ಇದ್ದಾಳಲ್ಲ ಅವಳು ತಲೆ ಕೆಟ್ಟೋಳು. ಅವಳಿಂದ ಅವಳ ಗಂಡ ಅವಮಾನನ ಅನುಭವಿಸ್ತಾ ಇದ್ದಾನೆ. ಅರ್ಜುನ್ಗೆ ಇನ್ನೊಂದು ಮದುವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನೆಲ್ಲ ಮಾಡ್ತಿದ್ದಾರೆ. ಅದು ಬಿಟ್ರೆ ಅತ್ತಿಗೆಗೆ ಅರ್ಜುನ್ ಮೇಲೂ ನಂಬಿಕೆ ಇದೆ. ಅವಮಾನ ಜಗಳ ಎಲ್ಲ ನಾಟಕ ಅಂತ ನನ್ಗನ್ನಿಸ್ತಿದೆ. ಕಾರಣ 1000 ಇರ್ಲಿ ಕಣೋ, ಆದ್ರೆ ನನ್ ಮೊಮ್ಮಗನ್ ಮರ್ಯಾದೆ ಬೀದಿ ಪಾಲಾಗ್ತಿರೋದು ನಿಜ ಅಲ್ವಾ? ಇದೆಲ್ಲ ಎಷ್ಟು ದಿನ ಅಜ್ಜಿ? ಅರ್ಜುನ್ ತಾನೇನು ಅಂತ ಕೋರ್ಟಲ್ಲಿ ಪ್ರೂವ್ ಮಾಡ್ಕೊಳ್ಳೋವರೆಗೂ ಅಷ್ಟೇ. ಸೇವಂತಿ ಕೇಸ್ನ ಗೆಲ್ಬೇಕು ನಾಟದಲ್ಲಿ ಹೋಗಿ ಹೋಗಿ ಆ ಕಿರಾತಕ ಜೆಪಿ ಸವಾಸ ಮಾಡಿದಾಳೆ. ಮೊದ್ಲೇ ಒಂದ್ ಮನೆ ಹಾಳು ಮಾಡೋದಕ್ಕೆ ಮುಂದು. ಇನ್ನು ಏನಾಗುತ್ತೋ ಏನೋ. ಅದು ಅಲ್ಲದೆ ಜ್ಯೋತಿಷ್ರು ಬೇರೆ ಏನೇನೋ ಬೇರೆ ಹೇಳಿದ್ದಾರೆ. ಜೋಯಿಸ್ ಹತ್ರನೇ ಕೇಳ್ಬೇಕಿತ್ತು, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ. ಅವ್ರು ಹೇಳಿದ್ರು ಕಣೋ, ಆದ್ರೆ ಅದೆಲ್ಲ ನಮ್ ಕೈಲಾಗಲ್ಲ. ಅಷ್ಟೊಂದು ಕಷ್ಟವಾಗಿರೋದು ಹೇಳಿದ್ರ? ಹೌದು ಅಜ್ಜಿ, ನೀವೇನ್ ತಲೆ ಕೆಡಿಸ್ಕೋಬಿಡಿ. ಅರ್ಜುನ್ ಮತ್ತೆ ಅತ್ತಿಗೆ ಸಂಸಾರ ಸರಿ ಹೋಗುತ್ತೆ ಅಂದ್ರೆ ಜೋಯಿಸ್ರು ಹೇಳಿರೋದು ಎಷ್ಟೇ ಕಷ್ಟ ಇದ್ರು ಸರಿ, ಅದನ್ನ ನಾನ್ ಮಾಡ್ತೀನಿ. ಅದೇನು ಅಂತ ಹೇಳಿ. ಅಯ್ಯೋ, ನೀನ್ ಮಾಡ್ಬೇಕಾಗಿಲ್ಲ ಕಣೋ. ಅರ್ಜುನ್ ಸೇವಂತಿ ಇಬ್ರು ಸೇರಿ ಮಾಡ್ಬೇಕಾಗಿರೋ ರಥ.